ನನ್ನ ಗ್ಲಾಸಸ್ ಸಿಗ್ಲಿಲ್ಲ. ಗ್ಲಾಸಸ್ ಅಲ್ಲಿಲ್ಲ, ಮತ್ತೆ ಆ ಶಾಪಲ್ಲಿ ಇಲ್ಲ. ಐ ಲೆಫ್ಟ್ ಮೈ ರೇಬ್ಯಾನ್ ಗ್ಲಾಸಸ್. ಕೇರ್ಲೆಸ್ ಗೈಸ್, ಕೇರ್ಲೆಸ್, ಅಷ್ಟು ಕೇರ್ಲೆಸ್. ನಮ್ಮ ಅಕ್ಕ ಮನೆ ಇದೇನಾ? ಅಯ್ಯೋ ಗೈಸ್, ನಮ್ಮ ಅಕ್ಕ ಮನೆ ಶಿಫ್ಟ್ ಮಾಡಿದ್ದಾರೆ. ಅವೇಣ ಕನ್ಸು ಬಗ್ಗೆ ಹೇಳಿ ಅವೇಣ, ನಿಮ್ಮ ಕನ್ಸು ಬಂದಿತ್ತಲ್ಲ. What is up fam? Hi, so welcome back to my new vlog guys. So ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಎಲ್ಚನಹಳ್ಳಿಯಿಂದ. ಬಿಕಾಸ್ ನಾನು ಎಲ್ಚನಹಳ್ಳಿಗೆ ಬಂದು ತುಂಬ ದಿನ ಆಗೋಗಿತ್ತು. ಸೊ ಎಲ್ಚನಹಳ್ಳಿಲಿ ಅಭಿಯಣ್ಣ ಮನೆ ಇದೆ, ನಮ್ಮ ಅಕ್ಕ ಮನೆ ಇದೆ. ಸೊ ಅಭಿಯಣ್ಣ ಮನೆಗೆ ನಾನು ತುಂಬ ಬರ್ತಿದ್ದೆ. ಸೊ ಇವತ್ತು ಅಭಿಯಣ್ಣ ಮನೆಗೆ ಹೋಗ್ತಾ ಇದ್ದೀನಿ. ಲೈಕ್ ಆಲ್ಮೋಸ್ಟ್ ಆಫ್ಟರ್ 2 years ಅಂದ್ಕೊಳ್ಳಿ. ಅಭಿಯಣ್ಣ ಮನೇಲಿ ನಾನು ಎಷ್ಟು ಟೈಮ್ ಕಳೆದಿದ್ದೀನಿ ಅಂದರೆ, ಒಂದು 2 years ನಾನು ಅಲ್ಲೇ ಓಡಾಡೋದು, ಅಲ್ಲೇ ದಿನ ಬರ್ತಿದ್ದೆ. ದಿನ ಯಶವಂತಪುರದಿಂದ ಎಲ್ಚನಹಳ್ಳಿ ದಿನ ಮೆಟ್ರೋ ಹತ್ಕೊಂಡ್ಬರೋದು, ಅಭಿಯಣ್ಣ ಮನೇಲೆ ಮಲಗೋದು ಇರೋದು, ಹಂಗೆ ಇರ್ತಿತ್ತು ಜೀವನ. ಅಲ್ಲಿ ತುಂಬ ಕಲ್ತಿದ್ದೀನಿ ಲೈಫಲ್ಲಿ ನಾನು. ಸೊ ಇವತ್ತು ಅಭಿಯಣ್ಣ ಮನೆಗೆ ನಾನು ಹೋಗಿ ತುಂಬ ದಿನ ಆಗಿತ್ತು. ಸೊ ಫೈನಲಿ ಇವತ್ತು ಹೋಗಿ ಅಭಿಯಣ್ಣನ ಪಿಕ್ ಮಾಡಿಕೊಂಡು ಅಭಿಯಣ್ಣನ ಜೊತೆ ಒಂದು ರೌಂಡ್ ಹೊಡೆದು ಅಭಿಯಣ್ಣನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಆ್ಯಂಡ್ ನನ್ನ ಗ್ಲಾಸ್ ನಾನು ಮರ್ತೋಗಿದ್ನಲ್ಲ, ಮೆಟಾ ಗ್ಲಾಸು 50,000ದ್ದು, ಅದನ್ನ ಈಸ್ಕೊಂಡು ಜಯನಗರಿಂದ ಹೋಗಬೇಕು. ಲೆಟ್ಸ್ ಗೋ ಗೈಸ್. ಟ್ರಸ್ಟ್ ಮೀ, ಐ ಆಮ್ ಸೂಪರ್ ಎಕ್ಸೈಟೆಡ್. ಅಭಿಯಣ್ಣ ಸಿಂಗಲ್ ಆಗಿದೆ, ಅಂದರೆ ಮದುವೆ ಆಗೋಕ್ಕೆ ಮುಂಚೆ ತುಂಬ ಮೆಮೊರೀಸ್ ಇದೆ ನಂದು, ಅಭಿಯಣ್ಣಂದು, ಶುಭಮಣ್ಣಂದೆಲ್ಲ. ಮನೆಯಲ್ಲಿ ಅವ್ರ ರೂಮಲ್ಲಿ ತುಂಬ ಮಜಾ ಮಾಡ್ತಿದ್ವಿ. ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದು, ಗಿಟಾರ್ ಪ್ರಾಕ್ಟೀಸ್ ಮಾಡೋದು, ಕಂಪೋಸ್ ಮಾಡೋದು, ನೈಟೆಲ್ಲ ಏನೋ ಜೋರಾಗಿ ಮ್ಯೂಸಿಕ್ ಹಾಡೋದು ಗೀಡೋದೆಲ್ಲ ಮಾಡ್ತಿದ್ವಿ. ಆಮೇಲೆ ಮದುವೆ ಆದಮೇಲೆ ಹೋಗಲಿಲ್ಲ ನಾನು ಅವ್ರ ಮನೆಗೆ ಹೋಗಿಲ್ಲ, ತುಂಬ ದಿನ ಆಗೋಯ್ತು. ಸೊ ಆ ಎಕ್ಸೈಟ್ಮೆಂಟ್ ಇದೆಯಲ್ಲ, ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ಬಿಕಾಸ್ ಟ್ರಸ್ಟ್ ಮಿ ಗೈಸ್, ಲೈಫಲ್ಲಿ ಏನಿರುತ್ತೋ ಇಲ್ವೋ ಒಂದು ಒಳ್ಳೆ ಫ್ರೆಂಡ್ ಇರಬೇಕು. ನಿಮ್ಮ ಅಕ್ಕಪಕ್ಕ ಹೆಂಗಿದ್ದಾರೆ ಜನ, ಅವ್ರ ಥರ ನೀವು ಆಗೋಗ್ತೀರಾ, ಆಯಿತಾ? ಇದು ಭಾಷಣ ಅನ್ಸ್ಬೋದು ನಿಮಗೆ, ಬಟ್ ದ ಫ್ರೆಂಡ್ ಯು ಆರ್ ಚೂಸಿಂಗ್ ಶುಡ್ ಬಿ ರಿಯಲಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ರ್ಯಾಂಡಮ್. ನಾವು ಫ್ರೆಂಡ್ಶಿಪ್ನ ಇವ್ರು ನನ್ನ ಫ್ರೆಂಡು ಅನ್ನೋ ಥರ ಚೂಸ್ ಮಾಡ್ಕೊಳಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಡಿಸೈಡ್ ಹೂಮ್ ವಿ ಕ್ಯಾನ್ ಸ್ಟೇ ವಿತ್ ಆ್ಯಂಡ್ ಹೂಮ್ ವಿ ಶುಡ್ ನಾಟ್ ಸ್ಟೇ ವಿತ್. ಬಟ್ ಫ್ರೆಂಡ್ ಸರ್ಕಲ್ ಹೆಂಗಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರಬೇಕು. ಬಿಕಾಸ್ ಅಭಿಯಣ್ಣ, ಶುಭಮಣ್ಣ ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ ಅಂದರೆ, ಟ್ರಸ್ಟ್ ಮಿ ಗೈಸ್, ನಾನು ತುಂಬ ಡಂಬ್ ಆಗಿದ್ದೆ. ಅಂದರೆ ಲೈಫ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಬರೀ ಏನಾದರೂ ಮಾಡಬೇಕು ಅನ್ನೋದಿತ್ತು. ಬಟ್ ಹೆಂಗೆ ಮಾಡೋದು ಏನೋ ಗೊತ್ತಿರಲಿಲ್ಲ, ಹೆಂಗೆ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಗೊತ್ತಿರಲಿಲ್ಲ, ಇಂಗ್ಲೀಷ್ ಮಾತಾಡೋಕೆ ಕರೆಕ್ಟಾಗಿ ಬರ್ತಿರಲಿಲ್ಲ. ತುಂಬ ಐ ಟು ಜಸ್ಟ್ ಬಿ ಅ ಪರ್ಸನ್, ಗಿಟಾರ್ ಪ್ರಾಕ್ಟೀಸ್ ಮಾಡೋದು ಡೇ ಆ್ಯಂಡ್ ನೈಟು ಅಷ್ಟೇ, ಬೇರೆನೂ ಗೊತ್ತಿಲ್ಲ ಪ್ರಪಂಚ ನನಗೆ, ಆ ಥರ ಇದ್ದೆ. ಬಟ್ ಅಭಿಯಣ್ಣ ಸಿಕ್ಕ ಮೇಲೆ ನಾನು ಲೈಫಲ್ಲಿ ತುಂಬ ಕಲಿತೆ. ಶುಭಮಣ್ಣ, ಅಭಿಯಣ್ಣ ನನಗೆ ಕಮ್ಯುನಿಕೇಷನ್ ಅಂದರೆ ಹೆಂಗೆ ಮಾತಾಡಬೇಕು ಜನರ ಹತ್ರ, ಹೌ ಟು ಹ್ಯಾಂಡಲ್ ಸಿಚುವೇಶನ್ಸ್ ಎಲ್ಲ ಹೇಳ್ಕೊಟ್ರು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್. ಸೊ ಈಗ ಅವ್ರ ಮನೆಗೆ ಹೋಗ್ತಾ ಇರೋದ್ರಿಂದ ಸೂಪರ್ ಎಕ್ಸೈಟೆಡ್. ಬನ್ನಿ ಹೋಗೋಣ. ನಿಮ್ಮ ಅಪ್ಪ ಅಮ್ಮ ಹೇಳ್ಬೋದು ನಿಮಗೆ ಒಳ್ಳೆ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿ, ಅದು ಇದು ಅಂತೆಲ್ಲ. ಇಟ್ಸ್ ರಿಯಲಿ ಟ್ರೂ. ಒಳ್ಳೆ ಫ್ರೆಂಡ್ಸ್ನ ಸೆಲೆಕ್ಟ್ ಮಾಡಬೇಕು, ಇಲ್ಲ ಅಂದರೆ ನಾವು ಏನಾಗ್ತೀವಿ ನಮಗೆ ಗೊತ್ತಿಲ್ಲ. ಲೈಕ್ ಐ ಆಮ್ ನಾಟ್ ಟೆಲಿಂಗ್ ನನ್ನ ಫ್ರೆಂಡ್ಸ್ ಕೆಟ್ಟವರು ಅದು ಇದು ಅಂತೆಲ್ಲ. ನನ್ನ ಲೈಫಲ್ಲಿ ನಂಗೆ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲರೂ ಒಳ್ಳೆಯವರೇ, ನಂಗೆ ತುಂಬ ಒಳ್ಳೆಯವರೇ ಸಿಕ್ಕಿರೋದು ಎಲ್ಲರೂ. ಬಟ್ ನಾನು ಶುಭಮಣ್ಣ, ಅಭಿಯಣ್ಣಂಗೆ ನಾನು ಏನು ಹೇಳಿದೆ ಅದನ್ನು ಕಲ್ತಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಸೊ ನೀವು ನಿಮ್ಮ ಫ್ರೆಂಡ್ಸ್ ಅಕ್ಕಪಕ್ಕ ಯಾರಿದ್ದಾರೆ ಒಂಚೂರು ಕಣ್ಣಾಡಿಸಿ, ನೀವು ಯಾರ ಥರ ಆಗೋಗಿದ್ದೀರಾ ಅಂತ ಯೋಚನೆ ಮಾಡಿ, ಚೆಕ್ ಯುವರ್ ಸೆಲ್ಫ್, ಟಾಕ್ ಟು ಯುವರ್ ಸೆಲ್ಫ್. ನಾನು ನನ್ನ ಫ್ರೆಂಡ್ ಜೊತೆ ಇದ್ದೀನಿ, ಅವನ ಥರ ನನ್ನ ಮೈಂಡ್ಸೆಟ್ ಸೇಮ್ ಇದೆಯಾ? ಈಗ ನಾನು ಬೆಳಿಬೇಕು ಅನ್ನೋ ಮೈಂಡ್ಸೆಟ್ ಇರುತ್ತೆ, ಇನ್ನೊಬ್ರು ಲೇಸಿ ಇರ್ತಾರೆ. ಸೊ ಸ್ಲೋ ಆಗಿ ನಾವು ಲೇಸಿಯಾಗಿ ಕನ್ವರ್ಟ್ ಆಗಿ ಹೋಗ್ತೀವಿ. ಸೊ ಆ ಥರ ಆಗಬೇಡಿ ಅಷ್ಟೇ. ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ ನನಗೆ ಯಾರ್ಯಾರು ಸಿಕ್ಕಿದ್ದಾರೆ ಎಲ್ಲರೂ ದಿ ಬೆಸ್ಟ್ ಫ್ರೆಂಡ್ಸ್ ಸಿಕ್ಕಿರೋದು, ಟು ಬಿ ಹಾನೆಸ್ಟ್. ಸೊ ಇಲ್ಲಿ ಈ ರೋಡಲ್ಲಿ ಮೆಟ್ರೋ ಸ್ಟೇಷನಿಂದ ನಡ್ಕೊಂಡು ಗಿಟಾರ್ ಹಾಕ್ಕೊಂಡು ಇಲ್ಲೆಲ್ಲ ನಡ್ಕೊಂಡು ಇಲ್ಲೆಲ್ಲ ಬಸ್ಸು ಆಟೋಗೆಲ್ಲ ಬರೋಕ್ಕೆ ಚಾನ್ಸೇ ಇಲ್ಲ, ಅಷ್ಟೆಲ್ಲ ದುಡ್ಡೇ ಇರಲಿಲ್ಲ ನಮ್ಮ ಹತ್ರ ಎಲ್ಲ ಅವಾಗ. ಇಲ್ಲಿ ಗಿಟಾರ್ ಹಾಕ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಇದು ಅವ್ರ ಮನೆ ಗೇಟು, ಅಪಾರ್ಟ್ಮೆಂಟ್ ಗೇಟು. ಸೊ ಈ ಅಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು HM ವರ್ಲ್ಡ್ ಸಿಟಿ. ಯಾರು ಬಂದ ಆಮೇಲೆ ಇಲ್ಲಿ ಗಲಾಟೆ ಮಾಡಬೇಡಿ ಪ್ಲೀಸ್, ಅಭಿಯಣ್ಣ ಅಂತ ದಯವಿಟ್ಟು. ಸೊ ಇಲ್ಲಿ ಒಳಗೆ ಬಂದು ಹೋಗ್ತಾ ಇದ್ದೆ. ಅದರಿಂದ ಎಂಟ್ರಿ ಡ್ಯಾಮ್ ಗೈಸ್, ಡ್ಯಾಮ್. ಇಟ್ ಫೀಲ್ ಸೋ ಗುಡ್. ತುಂಬ ವರ್ಷ ಆದಮೇಲೆ ಒಳಗೆ ಬರ್ತಾ ಇರೋದು ನಾನು. ಯಪ್ಪ, ಇದೊಂಥರ ಮಿನಿ ಪ್ರಪಂಚ ಇವ್ರದ್ದು. HM ವರ್ಲ್ಡ್ ಸಿಟಿ ಏನಿದೆ ಇವ್ರದ್ದು ಒಂದು ಪ್ರಪಂಚ. ಟ್ರಸ್ಟ್ ಮೀ, ನೋಡಿ ಫುಲ್ ಅಪಾರ್ಟ್ಮೆಂಟ್ ಇವ್ರದ್ದೆಲ್ಲರದ್ದು ಒಂದೇ ಪ್ರಪಂಚ. ಇದು ಒಂಥರ ಮಿನಿ ವರ್ಲ್ಡ್ ಇದು. ನಾವು ಅವಾಗ ಕನ್ಸು ಕಾಣ್ತಿದ್ವಿ ನಾವು ಈ ಥರ ಒಂದು ಅಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ. ಇನ್ನೂ ನೆರವೇರಿಲ್ಲ ಅದು, ಬಟ್ ಆಗುತ್ತೆ. ನೆಕ್ಸ್ಟು ಬಂದರೆ ಎದುರಲ್ಲಿ ಬರೋಣ ಇಲ್ಲಿಗೆ. ಸೊ ಒಳಗೆ ಬಂದಿದ್ದೀನಿ, ಲಿಫ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ನಿಮಗೆಲ್ಲ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ, ಬಟ್ ಇಟ್ಸ್ ಫೀಲಿಂಗ್ ಲೈಕ್ ಡ್ಯಾಮ್. ಲೈಕ್ ಹೆಂಗಿದ್ದವನು ಹೆಂಗೆ ಬಂದಿದ್ದೀನಿ ಈಗ ವಾಪಸ್ಸು ಅನ್ನೋದು ಕನ್ಸು ಥರ ಫೀಲ್ ಆಗುತ್ತೆ. ಸೊ ಫೈನಲಿ ಮನೆಗೆ ಹೋಗಿ ಅಭಿಯಣ್ಣ ಮೇಲೆ ಊಟ ಮಾಡಿಕೊಂಡು, ಅಂಕಲ್ ಆಂಟಿ ಹತ್ರ ಮಾತಾಡಿಕೊಂಡು, ತನ್ನು ಅಕ್ಕ ಹತ್ರ ಮಾತಾಡಿಕೊಂಡು, ಈಗ ಅಭಿಯಣ್ಣನ ಎತ್ತಾಕೊಂಡು ಕಿಡ್ನ್ಯಾಪ್ ಮಾಡಿಕೊಂಡು ಒಂದು ರೌಂಡ್ ಹೋಗ್ತಾಯಿದ್ದೀನಿ. ಎಷ್ಟೋ ವರ್ಷ ಆಗಿತ್ತಲ್ಲ ಅಭಿಯಣ್ಣ ರೌಂಡ್ ಹೋಗಿ. ಗೈಸ್ ಟ್ರಸ್ಟ್ ಮೀ, ಅಭಿಯಣ್ಣಂಗೆ ಒಂದ್ಸರಿ ಅಭಿಯಣ್ಣ ಕನ್ಸು ಬಗ್ಗೆ ಹೇಳಿ ಅಭಿಯಣ್ಣ, ನಿಮ್ಗೊಂದು ಕನ್ಸು ಬಂದಿತ್ತಲ್ಲ ಕಾರ್ದು.
ನಾನು ಮೇನ್ ರೋಡಲ್ಲಿ ಸಿಗ್ನಲ್ ನಿಂತಿರ್ತೀನಿ. ಓ ಹೇಳಿ BMW ಕನಸು. ಗೈಸು ಅಭಿಯಣ್ಣಂಗೆ ಒಂದು ಕನಸು ಯಾವಾಗ ಗೊತ್ತಾ, ಇದು 2 ವರ್ಷ ಮುಂಚೆ ಹೇಳಿದ್ದು. ನಾನು ಅವಾಗ ಅಭಿಯಣ್ಣಂಗೆ ಕೇಳ್ತಿದ್ದೆ, ಅಭಿಯಣ್ಣ ಆಗುತ್ತಾ ನನ್ನ ಲೈಫಲ್ಲಿ ಏನಾದ್ರು ಮಾಡೋಕ್ಕೆ ಅಂತ. ಆಗುತ್ತೆ ಕಣೋ, ತಾಳ್ಮೇಡು ಅಂತ ಹೇಳೋರು ಆಯ್ತಾ. ಒಂದಿನ ಬಂದಿದ್ದೆ ಅಭಿಯಣ್ಣ ನನಗೆ, ಮಗ ಒಂದು ಕನಸು ಮಗ, ನೀನು ಸಿಗ್ನಲಲ್ಲಿ ಇದೆಯಾ, ಒಂದು ವೈಟ್ ಕಲರ್ ಕಾರು, ನಾನು ಬೈಕಲ್ಲಿದ್ದೀನಿ, ಕಿಟಕಿ ತೆಗೆದ್ರೆ ನೀನು. ನಾನು ಕಾರಲ್ಲ, ಚಾನ್ಸೇ ಇಲ್ಲ ಅಭಿಯಣ್ಣ ಅಂತಿದ್ದೆ. ಇವತ್ತು ಅಭಿಯಣ್ಣನ ಕಾರಲ್ಲಿ ರೌಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡ್ರೀಮ್ಸ್ ಡೂ ಕಮ್ ಟ್ರೂ, ಜಸ್ಟ್ ಡ್ರೀಮ್ ಮಾಡಿ ಅಷ್ಟೇ ಅಲ್ಲ ಅಭಿಯಣ್ಣ. ಗೈಸು ಅಭಿಯಣ್ಣನ ಕರ್ಕೊಂಡು ಫೈನಲಿ ಬಂದಿದ್ದೀನಿ. ಬನ್ನಿ ಹೋಗಿ ಎತ್ಕೊಳ್ಳೋಣ. ಗಟ್ಟಿ ಫೀಲ್ ಆಗ್ತಿದೆ, ಈ ಥರ ಮರುವು ಯಾವಾಗಪ್ಪ ಅನ್ಬಿಟ್ಟು ಶುರುವಾಯಿತು ಅಂತ. ಗ್ಲಾಸ್ನೇ ಬಿಟ್ಟು ಬರೋ ರೇಂಜಿಗೆ ಅಟ್ಲೀಸ್ಟ್ ಜ್ಞಾಪಿಸ್ಕೊಳ್ಳೋ ಅಷ್ಟಾದರೂ ಎನರ್ಜಿ ಇದೆಯಲ್ಲ ನನ್ನ ತಲೆಯಲ್ಲಿ, ಅಷ್ಟು ಪವರ್ ಆದರೂ ಇದೆಯಲ್ಲ ಅಂತ ಖುಷಿ ಪಡ್ಬೇಕು ಅಷ್ಟೇ. ಎಲ್ಲಿ ಬಿಟ್ಟಿದ್ದೀನಿ ಅಂತ. I had left my Ray-Ban glasses here. So I had called you guys about it. Yeah. Glass, right? Just see. This one, sir? Oh, no, not that one. It was a Ray-Ban glass. It's not. This is the glass which has been left here. Guys, ಇದಲ್ಲ ಅಂತವ್ರೆ ಗೈಸ್. ಶಟ್, ಇನ್ನೆಲ್ಲಪ್ಪ ಬಿಟ್ಟೆ ನಾನು. ಅಯ್ಯೋ, ಎಲ್ಲಿ ಬಿಟ್ಟಿದ್ದೀನಿ ಗೊತ್ತಾಗ್ತಿಲ್ಲ ಈಗ ನನಗೆ. ಎಲ್ಲಿ ಬಿಟ್ಟಿದ್ದೀನಿ? ಗೈಸ್, ಇಲ್ಲಿ ಬಿಟ್ಟಿಲ್ಲ. ಒಂದ್ಸರಿ ಮನೆಗೆ ಹೋಗಿ ಚೆಕ್ ಮಾಡಬೇಕು. ನನ್ನ ಪ್ರಕಾರ ಮನೇಲೇ ಇಟ್ಟಿರ್ಬೇಕು ನಾನು. ನೋಡೋಣ. ನನಗೆ ಫುಲ್ ಫೋನ್ ಮಾಡಿದಾಗ ಒಂದು ಗ್ಲಾಸ್ ಬಿಟ್ಟಿದ್ದೀನಿ ಅಂತ, ಹೌದಿಲ್ಲ ಒಂದು ಗ್ಲಾಸ್ ಇದೆ ಅಂತ ನೋಡ್ರಿ, ಯಾವುದೋ ಒಂದು ಸೋಡಾ ಬುಟ್ಟಿ ಗ್ಲಾಸ್ ಇಟ್ಟವ್ರು ಅಭಿಯಣ್ಣ. ನಾನು ರೇಬ್ಯಾಂಡ್ ಅಂತ ಸರಿ ಬಡ್ಕೊಂಡಿದ್ದೀನಿ. ಎನಿವೆ ನೋಡೋಣ ಬನ್ನಿ ಏನು ಮಾಡೋದು ಅಂತ. ಮನೆಗೆ ಒಂದ್ಸರಿ ಮತ್ತೆ ಚೆಕ್ ಮಾಡೋಣ. ಗೈಸ್, ಗ್ಲಾಸಸ್ ಅಂತೂ ಸಿಗಲಿಲ್ಲ. ನಾನು ಅಭಿಯಣ್ಣ ಮನೆಗೆ ಖಾಲಿ ಕೈ ಹೋಗ್ಬಿಟ್ಟಿದ್ದೆ. ಅಭಿಯಣ್ಣ ಮನೆಗೆ ಏನಾದ್ರು ಸ್ವೀಟ್ ತೊಗೊಂಡು ಹೋಗಬೇಕು. ಏನು ತೊಗೊಳೋದು ನೋಡೋಣ ಬನ್ನಿ. ಗೈಸ್, ಅಲ್ಲಿ ಸ್ವೀಟ್ಸ್ ಕಿಟ್ಸ್ ಎಲ್ಲ ತೊಗೊಂಡು ಈಗ ಕಾಫಿ ತೊಗೊಳಕ್ಕೆ ಬಂದಿದ್ದೀನಿ ನಾನು ಅಭಿಯಣ್ಣ. ಲೆಟ್ಸ್ ಟೇಕ್ ಅ ಕಾಫಿ ಬ್ರೇಕ್. ಮಿಕ್ಸ್ ಅಂದರೆ ಶುಗರ್ ಹಾಫ್ ಶುಗರ್. ಓ, ಇದು ಕಮ್ಮಿ ಇರೋ ಸಕ್ಕರೆ, ಇದು ನಾರ್ಮಲ್ ಸಕ್ಕರೆನಾ? ಸಕ್ಕರೆನೇ ಇಲ್ಲ. ಓಕೆ, ಅದು ಸಕ್ಕರೆನೆಲ್ಲ, ಅದು ಸಕ್ಕರೆ. ಓಕೆ, ಕಾಫಿ ತೊಗೊಂಡಿದ್ದೀವಿ. ಅಲ್ಲಿ ನೋಡಿ ಅಣ್ಣ ಹೆಂಗೆ ಮಲ್ಗವ್ರೆ, ನೋಡಿದ್ರೆ ಹೆಂಗೆ ಮಲ್ಗವ್ರೆ, ಹೋಲ್ ಮೇಲೆ ಹೆಂಗೆ ಮಲ್ಗವ್ರು ನೋಡಿ ಅಣ್ಣ. ಗೈಸ್, ಫೈನಲಿ ವಿ ಆರ್ ಬ್ಯಾಕ್ ಆಫ್ಟರ್ ಅ ಕಾಫಿ. ಈಗ ಇದನ್ನು ಅಂಕಲ್ ಆಂಟಿ ಕೊಟ್ಬಿಟ್ಟು ಬಾಯ್ ಹೇಳಿ ನಾವು ಹೊರಡೋಣ ಇಲ್ಲಿಂದ ಬಂತು. ಗೈಸ್, ಸೊ ನಾನು ಅಭಿಯಣ್ಣ ಮನೆಯೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಆ್ಯಂಡ್ ಅಲ್ಲಿಂದ ಹೊರಟೆ ಈಗ. ಬಿಕಾಸ್ ಐ ಡಿಂಟ್ ಫೀಲ್ ಲೈಕ್, ಏನೋ ಒಂಚೂರು ನಾಚಿಕೆ ಅವ್ರ ಮನೇಲಿ ವಿಡಿಯೋ ಮಾಡೋಕ್ಕೆ. ಬಟ್ ಈಗ ಇಲ್ಲಿಂದ ಹೊರಟು ನಮ್ಮ ಅಕ್ಕ ಮನೆಗೆ ಹೋಗಿ ಅವ್ರಿಗೊಂಚೂರು ಸರ್ಪ್ರೈಸ್ ಮಾಡಿ ಆಮೇಲೆ ಇಲ್ಲಿಂದ ಹೊರಡೋಣ. ಲೆಟ್ಸ್ ಗೋ. ಅಭಿಯಣ್ಣ ಮನೆಯಿಂದ ನಮ್ಮ ಅಕ್ಕ ಮನೆ ಅಮ್ಮಮ್ಮ ಅಂದರೆ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಸೊ ಫೈನಲಿ ರೀಚ್ ಆಗಿದ್ದೀನಿ ನಮ್ಮ ಅಕ್ಕ ಮನೆಗೆ. ನಮ್ಮ ಅಕ್ಕ ಮನೆ ಇದೇನಾ? ಅಯ್ಯಯ್ಯೋ ಗೈಸ್, ನಮ್ಮ ಅಕ್ಕ ಮನೆ ಶಿಫ್ಟ್ ಮಾಡಿದ್ದಾರೆ. ಒಂದು ಸೆಕೆಂಡು. ಅಯ್ಯಯ್ಯೋ ಗೈಸ್, ನಮ್ಮ ಅಕ್ಕ ಹಳೆ ಮನೆಗೆ ಬಂದುಬಿಟ್ಟಿದ್ದೀನಿ ನಾನು. ಶೆಟ್, ಕರೆಕ್ಟ್, ನಮ್ಮ ಅಕ್ಕ ಹಳೆ ಮನೆಗೆ ಬಂದುಬಿಟ್ಟಿದ್ದೀನಿ. ಹೊಸ ಮನೇಲಿರೋದು ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಕಳ್ಸೋಕೆ ಹೇಳ್ಬೇಕು ಲೊಕೇಶನ್. ಇದವಳ ಹಳೆ ಮನೆ, ಈ ಅಪಾರ್ಟ್ಮೆಂಟ್ ಅವಳ ಹಳೆ ಮನೆ ಇದು. ನಾನು ಒಂದು ಅಪಾರ್ಟ್ಮೆಂಟ್ ಹೆಸರು ನೆನಪಿತ್ತು ನಮ್ಮ ಅಕ್ಕ ಮನೆದು, ಅದನ್ನು ಹಾಕೊಂಡು ಮ್ಯಾಪಲ್ಲಿ ಬಂದ್ಬಿಟ್ಟೆ. ಅವ್ರ ಹೊಸ ಮನೆ ಇದೇ ರೋಡಲ್ಲೇ ಇರಬೇಕು. ಚೆಕ್ ಮಾಡೋಣ. ಗೈಸ್, ಸೊ ಫ್ಯೂಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫ್ಯೂಲ್ ಹಾಕ್ಸಿ ಈ ಗಾಡಿಗೆ ಸಾಕಾಗೋಗ್ಬಿಟ್ಟಿದೆ. ನಿನ್ನೆ ತಾನೇ 2000ಕ್ಕೆ ಹಾಕ್ಸಿದ್ದೆ, ಈಗ ಮತ್ತೆ ಹಾಕ್ಸ್ಬೇಕು. ಗೈಸ್, ಸೊ ನಾನು ನಮ್ಮ ಅಕ್ಕಂಗೆ ಸರ್ಪ್ರೈಸ್ ಕೊಡೋಣ ಅಂತ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ರೆ ನಮ್ಮ ಅಕ್ಕ ನನಗೆ ಸರ್ಪ್ರೈಸ್ ಕೊಡ್ತಾವಳೆ. ನಮ್ಮ ಅಕ್ಕ ಅವ್ರ ಮನೇಲಿ ಇಲ್ವಂತೆ, ಅವಳು ನಮ್ಮ ಮನೆ ಹತ್ರ ಹೋಗ್ತಾವಳಂತೆ. ಅವ್ರ ಗಾಡಿ ನಮ್ಮ ಮನೆ ಹತ್ರ ಇದೆ, ಸೊ ಅದನ್ನ ಎತ್ಕೊಳ್ಳೋಕ್ಕೆ ನಮ್ಮ ಮನೆ ಹತ್ರ ಹೋಗ್ತಾವಳಂತೆ ಮೆಟ್ರೋಲಿ. ನಾನು ಇವಾಗ ಆಲ್ಮೋಸ್ಟ್ ಅವ್ರ ಮನೆ ಕೆಳಗೆ ನಿಂತ್ಕೊಂಡು ಫೋನ್ ಮಾಡಿದೆ. ನಾನು ಇಲ್ಲ ಕಣೋ ಇಲ್ಲಿದ್ದೀನಿ ಅಂದ್ಲು. ಅದಕ್ಕೀಗ ಆನ್ ದ ಎಲ್ಲರೂ ಇಳ್ಕೊತೀನಿ, ನನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗು ಅಂದ್ಲು. ಈಗೆಲ್ಲ ಮಂತ್ರಿ ಮಾಲ್ ಹತ್ರ ಇಳ್ಕೊತೀನಿ ಅಂತ ಹೇಳಿದಾಳೆ. ಇಲ್ಲಿಂದ ಮಂತ್ರಿ ಮಾಲ್ ಹತ್ರ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಹೋಗೋಣ. ಗೈಸ್, ನನಗಂತೂ ದೇವರಾಣೆ ಸಾಕಾಗೋಗಿದೆ BMW ಸವಾಸ. ಫಸ್ಟು ನಮ್ಮ ಸ್ಕೋಡಿ ಬಾಡಿ ಬಂದ್ಬಿಟ್ರೆ ಸಾಕು. ಸ್ಕೋಡಿ ಬಾಡಿ 1 ಲೀಟ್ರಿಗೆ 20 ಕಿಲೋಮೀಟ್ರ್ ಕೊಡುತ್ತೆ. ಇದು ಅಮ್ಮ ಅಂದರೆ 4-5 ಕಿಲೋಮೀಟ್ರ್ ಕೊಡ್ತಾ ಇದೆ. ಬೇಜಾರಾಗೋಗುತ್ತೆ. ಫ್ಯೂಲ್ ಹಾಕ್ಸಿ ಯಾಕಾದರೂ ಈ ಗಾಡೀಲಿ ಓಡಾಡ್ತಿದ್ದೀನೋ ಅನಿಸ್ಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ಇತ್ತು BMW ಓಡಾಡ್ತಾ ಇದ್ದೀನಿ ಅನ್ನೋದು, ಇವಾಗಂತೂ ದೇವರಣೆಗಿಲ್ಲ. ಅದಕ್ಕೆ ಫೋನ್ ಮಾಡಿದ್ದೆ ಅವ್ರಿಗೆ, ಎಲ್ಲೇರೋದು ನಮ್ಮ ಗಾಡಿ ಸರ್ವಿಸ್ ಸೆಂಟರ್. ಯಾರಪ್ಪ ಅದು? ನಮ್ಮ ಸಬ್ಸ್ಕ್ರೈಬರ್ಸ್ ಅನಿಸುತ್ತೆ.
ಆಲ್ಮೋಸ್ಟ್ ಗುದ್ಬಿಡೋರು ಅವ್ರ ಗಾಡಿ ಪಾಪ ಈಗ. ಹಾಯ್ ಆರಾಮ? ಬ್ಲಾಗ್ ಮಾಡ್ತಾ ಇದ್ದೀರಾ? ಹೌದು, ಬ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು. ನೀವು ಸಾಕಾರ ನಗರ ಅಲ್ವಾ ಇರೋದು? ಹೌದೌದು. ನಮ್ಮ ಮನೆ ಈ ಕಡೆ ಇಲ್ಲ, ಗೊಟ್ಟಿಗೆರೆಯಲ್ಲಿ ಇರೋದು. ಹೌದಾ? ನಾನು ಇವಾಗ ವಾಪಸ್ ಹೋಗ್ತಾ ಇದ್ದೆ. ಓಕೆ ಓಕೆ. ನಾನು ನೋಡಿದೆ BMW ಇವಾಗ ರೀಸೆಂಟ್ ಆಗಿ BMW ರೈಡ್ ಮಾಡ್ತಾರೆ. ಥ್ಯಾಂಕ್ ಯು. ಒಂದು ಫೋಟೋ ಬನ್ನಿ BMW ನೋಡಿ ನನ್ನ ಕನ್ನಡದವ್ರು ನೋಡಿ. ಅದು ನಮ್ದಲ್ಲ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ಕಡೆ ಅಕ್ಕ ಮನೆ. ಹೌದಾ? ಯಾವ ಏರಿಯಾದಲ್ಲಿ? ಅವ್ರು ಕೊಟ್ಟಿಗೆರೆ ಇಲ್ಲೇ ಇರೋದು. ಹೌದಾ? ಓಕೆ, ಬಾಯ್. ನೆಕ್ಸ್ಟ್ ಟೈಮ್. ಬಾಯ್. ಯಾವಾಗ ಅಪ್ಲೋಡ್ ಆಗುತ್ತೆ ಇದು? ನಾಳೆ. ಲೆಟ್ಸ್ ಗೋ. ನಮ್ಮ ಇನ್ನೊಬ್ರು ಸಬ್ಸ್ಕ್ರೈಬರ್ ಬಂದವ್ರೆ ನೋಡಿ. ಹಾಯ್. ಆಲ್ಮೋಸ್ಟ್ ನಮ್ಮ ಗಾಡಿಗೆ ಇಟ್ಬಿಡೋರು ಈಗ. ಹಾಯ್ ಆರಾಮ? ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಳೆ ಬರುತ್ತೆ. ಥ್ಯಾಂಕ್ ಯು. ಇವಾಗ ನಿಮ್ದು ರಾಗ ನೋಡ್ತಾ ಇದ್ದೀನಿ. ಹೌದಾ? ಥ್ಯಾಂಕ್ ಯು. ಜನ ಈ BMW ನಂದು ಅನ್ಕೊಂಡ್ಬಿಟ್ಟವ್ರೇನೋ ಗೊತ್ತಿಲ್ಲ. ಯಾರು BMW ನೋಡ್ಬಿಟ್ಟು ಕಣ್ಣು ಹಿಡಿದ್ವಿ ಅಂತವ್ರೆ. ನಂದಲ್ಲ ಗುರು ಇದು. ನನ್ ಸ್ಕೋಡಾ ರ್ಯಾಪಿಡ್ ಕೊಟ್ಟಿಲ್ಲ ಅಂತ ಇದು ನೋಡಿಸ್ತಾ ಇದ್ದೀನಿ ಅಷ್ಟೇ. ನಂದಲ್ಲ ಇದು. BMW ತಗೊಳ್ಳೋಣ, ಬಟ್ ಇದು ನಂದಲ್ಲ. ಫ್ಯಾಮ್. ಸೊ ನಮ್ಮ ಅಕ್ಕ ಇಲ್ಲೇ ಮಲ್ಲೇಶ್ವರಮಲ್ಲಿ ಇದ್ದೀನಿ ಅಂತ ಹೇಳಿದ್ಲು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವಳನ್ನ ಕರ್ಕೊಂಡು. ಈಗ ಮನೆ ಹತ್ರ ಹೋಗ್ಬೇಕು. ಲೆಟ್ಸ್ ಗೋ. ನಾನು ವ್ಲಾಗ್ ಎಡಿಟ್ ಮಾಡಿಲ್ಲ, ಏನೂ ಮಾಡಿಲ್ಲ ಇವತ್ತು. ಗೈಸ್ ಇವಳು ನೋಡಿ ಎಷ್ಟೊತ್ತು ಕಾಯಿಸಿ ಇವಾಗ ಬಂದವಳು ನಮ್ಮ ಅಕ್ಕ. ಇಲ್ಲಿ ನಿಲ್ಸಂಗಿಲ್ಲ ಗಾಡಿ. ನಾನಂತೂ ಬೈಸ್ಕೊಂಡು ನಿಲ್ಸಿದ್ದೀನಿ ಆಗಿಂದ. ಕ್ಲೋಸ್ ಮಾಡಿ ಬೇಗ. ಅರ್ಧ ಗಂಟೆ ಕಾಯ್ತಿರೋದು. ಫೋನ್ ಮಾಡಿದ್ರೆ ಫೋನ್ ಆಯ್ತು ಫಸ್ಟ್. ಗೈಸ್ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಫೋನ್ ಮಾಡಿದ್ರೆ ಫೋನ್ ಶಾಪಿಂಗ್ ಮಾಡ್ಕೊಂಡ್ ಬಂದವಳು ನೋಡಿ. ಮಲ್ಲೇಶ್ವರಂ ಹೋಗಿ ಏನೋ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡ್ ಬಂದವಳು ಮಸ್ತಾಗಿ. ಲೆಟ್ಸ್ ಗೋ. ಇಲ್ಲಿ ನಿಲ್ಸ್ಬೇಕಿತ್ತಂತ ಗೈಸ್ ನನ್ನ ಗಾಡಿ. ಇಲ್ಲಿ ನಿಲ್ಸ್ಬೇಕಂತೆ ಈ ಸರ್ಕಲ್ ಅಲ್ಲಿ. ಇಲ್ಲಿ ನಿಲ್ಸಿದ್ರೆ ಮಕ್ಕೂಗಿತಾರೆ ನಂಗೆ ಹಿಂದೆ ಬರೋರು. ಏನ್ ಕಾಮನ್ ಸೆನ್ಸ್ ಅನ್ನೋದೇ ಇರಲ್ಲ ಗೈಸ್ ಒಬ್ಬರಿಗೆ. ಇಲ್ಲಿ ಬಂದು ನಿಲ್ಸಕ್ಕೇನು ಅಂತೇಳಿ ಇಲ್ಲಿ ಬಂದು ನಿಲ್ಸಕ್ಕಾಗತ್ತಾ? ಹೌದಪ್ಪ ಹೌದು. ಮಂತ್ರಿ ಮಾಲ್ ಒಳಗಿದ್ದೀನಿ ಅಂತ ಹೇಳ್ಬಿಟ್ಟು. ಲೆಟ್ಸ್ ಗೋ ಗೈಸ್. ಈಗ ಇಲ್ಲಿಂದ ಮನೆಗೆ ಹೋಗ್ಬೇಕು. ಎಷ್ಟು ದೂರ ಇದೆ ಗೊತ್ತಾ ಮನೆ ಗೈಸ್? ಸೊ ನೋಡಿ, ನಾನ್ ಸರ್ಪ್ರೈಸ್ ಕೊಡಕ್ ಹೋದ್ರೆ ನಮ್ಮ ಅಕ್ಕನೇ ಸರ್ಪ್ರೈಸ್ ಕೊಟ್ಬಿಟ್ಲು ನನಗೆ. ನಾನು ಇನ್ನೇನ್ ಬೇಕ್ರಿ ಹತ್ರ ನಿಲ್ಸಿದ್ದೆ, ತಗೊಳ್ಳೋಣ ತಗೊಂಡೋಗಿ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ. ಮನೆ ಹತ್ರನೇ ಇತ್ತು ಬೇಕ್ರಿ. ನಾನು ಫೋನ್ ಮಾಡಿದೆ ಫಸ್ಟ್ ಒಂದ್ಸರಿ ಕೇಳ್ಬಿಡೋಣ. ಬಿಕಾಸ್ ನಮ್ಮ ಅಮ್ಮ ಫೋನ್ ಮಾಡಿದ್ರು, ಈ ತರ ಎಲ್ಲೋ ಇವೆಂಟ್ ಏನೋ ಫಂಕ್ಷನ್ ಇದೆ ಹೋಗ್ತಾ ಇದೀನಿ ಅಂತ. ಇವಳು ಹೋಗ್ತಾಳೇನೋ ಅಂತೇಳಿ ಫೋನ್ ಮಾಡಿದೆ. ನೋಡ್ರೆ ನಾನು ನಿಮ್ಮನ ಹತ್ರ ಹೋಗ್ತಾ ಇದೀನಿ, ಎಲ್ಲಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಆಯ್ತು ಅಂದ್ರೆ ಅವಳು ಫೋನ್ ಮಾಡಿದ್ಲು, ಇಲ್ಲಿದ್ದೀನಿ ನೆಲ್ಚನಹಳ್ಳಿ ಅಂತ ಹೇಳ್ದೆ. ಬರ್ತೀಯ ಮನೆಗೆ ಅಂದ್ಲು. ಇಲ್ಲ ಬರಲ್ಲ ಅಂತ ಹೇಳ್ದೆ. ಡವ್ ಮಾಡಿದೆ. ಆಮೇಲೆ ನೋಡೋ ಸರ್ಪ್ರೈಸ್ ಕೊಡೋಣ ಅಂತೋದೆ. ಸರ್ಪ್ರೈಸ್ ಆಗೋಯ್ತು. ಎನಿವೇಸ್ ಲೆಟ್ಸ್ ಗೋ ಗೈಸ್. ಈಗ ಮನೆಗೆ ಹೋಗಿ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮುಂದಿನ ಕೆಲಸ ನೋಡೋಣ. ನನ್ ಗ್ಲಾಸಸ್ ಸಿಗ್ಲಿಲ್ಲ. ಗ್ಲಾಸಸ್ ಅಲ್ಲಿ ಇಲ್ಲ, ಆ ಶಾಪಲ್ಲಿ ಇಲ್ಲ. ಯಾವ್ದೋ ಬೇರೆ ಗ್ಲಾಸ್ ಎತ್ ಕೊಡ್ತಾವ್ರೆ. ಅಯ್ಯೋ, ಈಗ ಮನೆಗೆ ಹೋಗಿ ಹುಡುಕ್ಬೇಕು ಮನೇಲಿ ಇಟ್ಟಿದ್ದೀನ ಅಂತ. ಇರುತ್ತೆ ನನ್ನ ಪಕ್ಕ. ಎಲ್ಲೂ ಕಳ್ದೋಗಲ್ಲ, ಎತ್ಕೊಳ್ಳಲ್ಲ, ಎಲ್ಲೋ ಇರುತ್ತೆ. ಇಷ್ಟು ಕಾಮ್ ಆಗಿದ್ದೀನಿ ನಾನು ಅಂತ ಎಲ್ಲರೂ ಇರುತ್ತೆ. ಡೋಂಟ್ ವರಿ. ಕೇರ್ಲೆಸ್ ಗೈಸ್, ಕೇರ್ಲೆಸ್. ಅಷ್ಟು ಕೇರ್ಲೆಸ್. 50,000 ಬೆಲೆನೇ ಇಲ್ಲ. 50,000 ಯಪ್ಪ. ಒಂದ್ ಸೆಕೆಂಡ್ ಮಾತಾಡ್ತಾರೆ. ಏನ್ ಮಾಡ್ತೀರಾ? ಮಾತಾಡ್ತಾರೆ. ಬಂದ್ಬಿಟ್ಟವನೆ. ಏನ್ ಬಿಟ್ಬಿಟ್ಟು ಬಂದಿಲ್ಲ, ಎಲ್ಲಾರು ಇರುತ್ತೆ ಮನೇಲೆ ಇರ್ಬೇಕು. ನನ್ನ ಪ್ರಕಾರ ಶಾಪ್ ಅಲ್ಲಿ ಇಲ್ಲ ಅಂದ್ರೆ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ಅವತ್ತು ಎಲ್ಲೆಲ್ಲಿ ಹೋಗಿದ್ದೆ ಜ್ಞಾಪಿಸ್ಕೋಬೇಕು. ನಾನು ಜ್ಞಾಪಿಸ್ಕೊಂಡ್ರೆ ನೆನಪಾಗುತ್ತೆ. ಒಂದ್ಸತಿ ಕೇಳಿ. ನನ್ನ ಪ್ರಕಾರ ನಾನು ಎಲ್ಲೂ ಬಿಡಲ್ಲ ಆತರ. ನೋಡೋಣ ಮನೆಗೆ ಹೋಗ್ಬಿಟ್ಟು ಒಂದ್ಸರಿ. ನಾನು ಆ ರೂಮ್ ಫುಲ್ ಮೆಸ್ ಆಗ್ಬಿಟ್ಟಿದೆ. ಅದಕ್ಕೆ ಅಲ್ಲೆಲ್ಲಾದ್ರು ಬಿದ್ದಿರ್ಬೋದು ಅಂತ ಅನ್ಕೊಂಡಿದೀನಿ. ಬಿಕಾಸ್ ಬಟ್ಟೆಗಳೆಲ್ಲ ಬೆಡ್ ಮೇಲೆ ಬಿದ್ದಿತ್ತು. ಬರ್ಡೇ ಇತ್ತಲ್ಲ, ಸರಿಯಾಗಿ ಇಟ್ಕೊಂಡಿಲ್ಲ ರೂಮ್ನ. ಸೊ ಮೇ ಬಿ ಅಲ್ಲೋಗಿ ಚೆಕ್ ಮಾಡಿದ್ರೆ ಕಾಣಿಸ್ಕೊಂಡ್ರೆ ನನ್ನ ಪುಣ್ಯ. ನೋಡೋಣ, ಲೆಟ್ಸ್ ಗೋ. ನಮ್ಮ ಅಕ್ಕ ಇವತ್ತೇ ಅಂತ BMW ಕೂತಿರೋದು ಲೈಫಲ್ಲಿ ಫಸ್ಟ್ ಟೈಮ್. ಅವನ್ ಅವತ್ತಿಂದ ಇಲ್ಲ, ಫಸ್ಟ್ ಟೈಮ್ ಅಲ್ಲ, ದುಬೈಲ್ ಕೂತಿದೀನಿ. ಇವನ್ ಕಾರಲ್ಲಿ ಇವತ್ತೇ ಕೂತಿರೋದು. ಇಷ್ಟ ದಿವಸ ಆಯ್ತು. ನನ್ ಕಾರ್ ಅಲ್ಲಮ್ಮ ಇದು. ವಾಟ್ ಎವರ್, ನೀನೇ ಓಡಿಸ್ತಿರೋದಲ್ಲ. ಈ ಕಾರಲ್ಲಿ ಫಸ್ಟ್ ಟೈಮ್ ಕೂತಿರೋದು. ಈ ಕಾರಲ್ಲಿ ಹೆಂಗಿದೆ? ನಮ್ ಕಾರ್ ಚೆನ್ನಾಗಿದೆ, ನಿಮ್ ಕಾರ್ ಚೆನ್ನಾಗಿದ್ಯಾ? ನಮ್ ಕಾರ್ ಹೇಳಿ ಮತ್ತೆ.
ಇಳಿ ಏ, ನಿಮ್ ಕಾರ್ ಅಲ್ವಾ? ಈ ಕಾರು ಚೆನ್ನಾಗಿದೆ. ಯಾವ ಕಾರ್ ಚೆನ್ನಾಗಿದೆ? ಈ ಕಾರು ಚೆನ್ನಾಗಿದೆ. ಸದ್ಯಕ್ಕೆ ಈ ಕಾರ್ ಚೆನ್ನಾಗಿದೆ ಗೈಸ್. ಹಂಗಂದ್ರೆ ಹೇಳಿ. ಹೇಳು ನಮ್ ಕಾರ್ ಬಗ್ಗೆ ಒಂದ್ 4 ಮಾತು ಹೇಳು. ಸಕ್ಕತ್ತಾಗಿದೆ. ಏನೇನ್ ಚೆನ್ನಾಗಿದೆ ನಿಮ್ ಕಾರ್ಗಿಂತ ನಮ್ ಕಾರ್ ಏನೇನ್ ಚೆನ್ನಾಗಿದೆ? ಇದು ಸನ್ ರೂಫ್ ಇದೆಯಾ? ಅದ್ರಲ್ಲೂ ಇದೆ. ಹಂಗಂದ್ರೆ ಸೇಮ್ ಚೆನ್ನಾಗಿದೆ ಗೈಸ್, ಸೇಮ್ ಟು ಸೇಮ್. ಏನ್ ಚೆನ್ನಾಗಿದೆ? ಜಾಸ್ತಿ ಚಿಕ್ಕದಿದೆ, ಅದು ದೊಡ್ಡದಿದೆ ಅಷ್ಟೇ. ಬಟ್ ಹಂಗಂದ್ರೆ ಇದು ಚೆನ್ನಾಗಿದೆ, ಕಂಫರ್ಟಬಲ್. ಒಂದ್ 4 ಚೆನ್ನಾಗಿರೋ ಮಾತಾಡಿ ಕಾರ್ ಬಗ್ಗೆ. ಸಕ್ಕತ್ತಾಗಿದೆ. ಇದು ಸ್ಪೀಕರ್ ಇದೆ, ಸೂಪರ್. ನಮ್ ಕಾರಲ್ಲಿ ಸ್ವಲ್ಪ ಅದು ಹಾಳಾಗ್ಬಿಟ್ಟಿದೆ, ಅದಕ್ಕೆ ಇದೆ ಸ್ಪೀಡ್ ಸೂಪರ್ ಆಗಿದೆ, ಕಲರು ಸೂಪರ್ ಆಗಿದೆ. ನನ್ನ ಡ್ರೈವರ್ ಸೂಪರ್ ಆಗವನೆ. ಕಂಫರ್ಟಬಲ್ ಸೀಟ್. ನನ್ನ ಡ್ರೈವರ್ ಸೂಪರ್ ಆಗವನೆ. ಸೀಟ್ ಕಂಫರ್ಟಬಲ್. ನಿಮ್ ಕಾರ್ಗಿಂತ ಚೆನ್ನಾಗಿದೆ ಅಲ್ವಾ? ಇಲ್ಲ ಇದೆ ಚೆನ್ನಾಗಿದೆ. ಇದೆ ಚೆನ್ನಾಗಿದೆ. ಸಾಕು, ಹಂಗಂದ್ರೆ ನಡೀರಿ ಹೋಗ. ನಮ್ ಕಾರ್ ಬಗ್ಗೆನೇ ಬೈಕ್. ದುಬೈ 2017 ಅಲ್ಲೇ ನಾನು ಕೂತಿದ್ದೀನಿ BMW. ಆಯ್ತಮ್ಮ ನೀವು ಹೋಗಿಲ್ಲಲ್ಲ ಗೈಸ್, ಅದಕ್ಕೆ ಮನೆ ಕೆಲ್ಸಕ್ಕೆ ಹೋಗಿದ್ಲಲ್ಲ ಅವಾಗ. ದುಬೈಲಿ ಸಲೂನ್ ಕೆಲ್ಸಕ್ಕೆ. ಮನೆ ಕೆಲ್ಸಕ್ಕೆ ಹೋಗಿದ್ಲು. ಸಲೂನ್ ಮನೆ ಕೆಲ್ಸಕ್ಕೆ ಗೈಸ್, ಸಲೂನ್ ಏನೋ ಹೋಗಿದ್ಲು, ವಾಪಸ್ ಬಂದ್ಲು. ಸೊ ಅವಳೆ ನೆಕ್ಸ್ಟ್ 3 months ಇದ್ದೆ ದುಬೈ. ಈಗ ಇಲ್ಲಿಂದ ನಮ್ಮ ಮನೆಗೆ ಹೋಗಿ ನಮ್ಮ ಅಕ್ಕ ಕೊಡಿಸ್ತಾಳೆ ತಿನ್ನಕ್ಕೆ, ತಿನ್ಕೊಂಡು ರೆಸ್ಟ್ ಮಾಡೋಣ ಬನ್ನಿ. ನಮ್ಮ ಅಕ್ಕ ಒಂದು ಮಾತಾಡಿದ್ಲು, ಹೇರ್ ನ ಡೊನೇಟ್ ಮಾಡ್ಬೇಕು ಅಂತಿದ್ದಾಳಂತೆ, ಮೊಟ್ಟೆ ಹೊಡ್ಸ್ಬೇಕು ಅಂತ. ಡೊನೇಟ್ ಅಂದ್ರೆ ಫುಲ್ ಮೊಟ್ಟೆ ಅಲ್ಲ, ಹೇರ್ ಇಷ್ಟು ಲೆಂತ್ ಇದೆಯಲ್ಲ ಒಂಚೂರು ಡೊನೇಟ್ ಮಾಡ್ಬಿಡೋಣ ಅಂತ. ನಾನ್ ಮೊಟ್ಟೆಗೆ ಜ್ಞಾಪಿಸ್ಕೊಂಡ್ಬಿಟ್ಟೆ ನಮ್ಮ ಅಕ್ಕ ಮೊಟ್ಟೆ ಹೊಡ್ರೆ ಹೆಂಗಿರ್ತಾಳೆ ಅಂತ. ಅಯ್ಯಪ್ಪ, ಒಂದ್ ಸೆಕೆಂಡ್ ತಲೆ ತಿರುಗ್ಬಿಡ್ತು. ನೀನೇ ಅರ್ಧ ಟೀಸ್ ಮಾಡ್ಬಿಡ್ತೀಯ ನನಗೆ. ಮೊಟ್ಟೆ ಗಿಟ್ಟೆ ಹೊಡ್ಸ್ಬಿಟ್ರೆ ಮುಗೀತು. ಗೈಸ್ ಫೈನಲಿ ನಮ್ಮ ಅಕ್ಕ ಮನೆ ಹತ್ರ ಬಿಡ್ಬೇಕು ಅಂತ ಹೇಳಿದ್ರು. ಈಗ ನೋಡ್ರೆ ಸ್ಯಾಮ್ ಫ್ಯಾಮ್ ಹತ್ರ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಬಿಟ್ಬಿಟ್ಟು ಈಗ ಇಲ್ಲಿಂದ ಓಡ್ಬೇಕು ಗೈಸ್, ವ್ಲಾಗ್ ಎಡಿಟ್ ಮಾಡ್ಬೇಕು. ಲೆಟ್ಸ್ ಗೋ. ಮನೆಗೆ ವಾಪಸ್ ಬಂದಿದ್ದೀವಿ. ನಮ್ಮ ಅಮ್ಮ ಅಲ್ಲಿ ಹೋಗ್ತಾವ್ರಂತೆ ಫಂಕ್ಷನ್ ನೋಡಿ. ಅಮ್ಮ ಒರಿಜಿನಲ್ ಹೇರ್ ನೋಡಿ, ಒರಿಜಿನಲ್ ಹೇರ್ ಗೊತ್ತೇ ಆಗಲ್ಲ ಡೂಪ್ಲಿಕೇಟ್ ಅಂತ. ಈಗ ನಾನು ಎಡಿಟಿಂಗ್ ಮಾಡಬೇಕು, ಅದಷ್ಟೇ ತಲೆಲಿರೋದು. ಅದು ಮುಗಿಯೋವರೆಗೂ ನಂಗೆ ಬೇರೇನೂ ತಲೆಗೆ ಬರಲ್ಲ. ಫಸ್ಟ್ ಎಡಿಟಿಂಗ್ ಮಾಡೋಣ. ನಮ್ಮ ಅಕ್ಕ ನಮ್ಮ ಮನೆಗೆ ಏನೋ ತಂದವಳೆ ಸ್ನ್ಯಾಕ್ಸು. ಏನು ತಂದಿರೋದು ಸ್ನ್ಯಾಕ್ಸ್ ನಮ್ಮ ಅಕ್ಕ? ನಮಗೆ ಅಂತ ತಂದಿದ್ದಾಳೆ. ಥ್ಯಾಂಕ್ ಯು. ಅವ್ಳ ಮನೆಗೆ ತಂದಿರೋದು ನಾನು ಇಸ್ಕೊಂಬಿಟ್ಟೆ. ನಿಪ್ಪ ಹೇರ್ ಕಟ್ ಆಗಿದೆ ನೋಡಿ, ನೋಡಿಪ್ಪ. ಓ ಬಿಡಿಪ್ಪ, ನೀವಿರೋ ಸರ್. ಈಗ ಇದನ್ನೆಲ್ಲ ಏನು ಅಂತ ಚೆಕ್ ಮಾಡೋಣ. ಇದು ಕೆಳಗಡೆ ಇದು ಮಿಕ್ಸರ್ ಅಷ್ಟೇ. ಅಯ್ಯೋ ನಮ್ಮ ಎಲ್ಲ ಬಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ನನ್ನ ರೂಮ್ನ. ಓಹೋ ಮಾಮ್, ಬಟ್ಟೆ ಕ್ಲೀನ್ ಮಾಡಿದ್ರಾ? ಥ್ಯಾಂಕ್ ಯು. 2 ನಿಮಿಷ ಅದು. ಸೂಪರ್ ನಿಮಿಷ. ಸೂಪರ್ ಪ್ರೌಡ್ ಆಫ್ ಯು ಮಾಮ್. ಗೈಸ್ ಅಮ್ಮ ಏನೋ ಕೇಳ್ತಾವ್ರೆ. ಏನು ಸ್ಪೆಕ್ಸ್ ಕಳೆದೋಗಿದೆ ಅಂತ ಹೇಳ್ದ ಗೈಸ್. ಇವಾಗ ಸಿಕ್ಕಿದ್ರೆ ಏನ್ ಕೊಡ್ತಾನೆ ಅಂತ ಕೇಳಿ. ಏನ್ ಕೊಡ್ತೀಯ ಸಿಕ್ಕಿದ್ರೆ? ಇಬ್ರಿಗೂ ಸಿಕ್ಕಿದೆ. ನಿನಗೇನಕ್ಕೆ? ಓ ನಮ್ಮ ಹತ್ರ ಇದೆ ಹಂಗಂದ್ರೆ ಅಬ್ಬಾ, ಇಲ್ಲ ಸಮಾಧಾನ ಆಯ್ತು. ಇಲ್ಲ ಕೊಡ್ತೀವಿ ನಾವು. ಬಟ್ಟೆ ಕ್ಲೀನ್ ಮಾಡಿದಾರೆ ಅಂದ್ರೆ ಸಿಕ್ಕಿರುತ್ತೆ. ಬಟ್ಟೆ ಕ್ಲೀನ್ ಮಾಡಿ ಬಟ್ಟೆ ವಾಚ್ ತೊಳಿ. ಹಾಕೊಳ್ಳ ಕಾಸ್ಟ್ಲಿ ವಾಚ್ ಇದೆ. ಜೆಂಟ್ಸ್ ವಾಚ್ ನಾನು ಹಾಕೊಂಡು ಆಯ್ತು ಮಿಕ್ಸರ್ ತೊಳಿ. ಬೇಡ, ಅದು ಅವಳು ತಂದಿದ್ದು. ಸಿಕ್ಕರೆ ನೋಡಿ ಗೈಸ್, 50,000 ಐಟಮ್ ನಾವು ಹುಡ್ಕೊಡ್ತೀವಿ. ಏನ್ ಸಿಕ್ಕರೆ ಒನ್ ಡೇ ವಿತ್ ಮಾಮ್ ವಿಡಿಯೋ ಮಾಡ್ತೀನಿ. ಒನ್ ಡೇ ವಿತ್ ಮಾಮ್. ಏನ್ ಒನ್ ಡೇ ವಿತ್ ಮಾಮ್, ಒನ್ ಡೇ ವಿತ್ ಸಿಸ್ಟರ್. ಏನ್ ಬೇಕಂತ ಕೊಡ್ತೀಯಾ? ಆಯ್ತಾ? ಅಲ್ಲ, ಒನ್ ಡೇ ವಿತ್ ಮಾಮ್, ಒನ್ ಡೇ ವಿತ್ ಸಿಸ್ಟರ್. ಶಾಪಿಂಗ್ ಮಾಡಿಸ್ತೀನಿ ಇಬ್ರಿಗೂ. ನಾನು ನಿಮ್ಮೊಬ್ಬರಿಗೆ ಮಾಡೋದು ಶಾಪಿಂಗ್. ಶಾಪಿಂಗ್ ಮಾಡಿಸ್ತೀನಿ, ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಇಬ್ರಿಗೂ. ಇಲ್ಲ, ಸಪ್ರೇಟ್ ಆಯ್ತಾ? ಕೊಡಿ. ಟೈಮ್ ಹುಡುಕ್ಬೋದು ಬೇಡವಾ? ಕೈಯಲ್ಲಿ ಹಿಂದೆನೆ ಇದೆ. ಇಲ್ಲ ಹಿಂದೆ ತೋರಿಸಿ. ಆಯ್ತು, ಈಗ ಹೇಳಿದ್ನಲ್ಲ, ಮಾತು ಕೊಟ್ನಲ್ಲ. ಯಾವಾಗ ಅಂತ ಹೇಳಿಲ್ಲ. ನೀವು ಕೊಡಿ, ಈ ವೀಕಲ್ಲೇ ಮಾಡೋಣ. ಅವಳ ಹತ್ರ ಇದೆ. ಅಯ್ಯೋ ಅಲ್ಲಿ ನೋಡಿ ಗೈಸ್, ಫೈನಲಿ ಸಿಕ್ತು ನಮ್ಮ ಮೆಟಾ ಗ್ಲಾಸ್. ಎಲ್ಲಿತ್ತು? ಯಾವ್ದ್ರಲ್ಲಿ? ಈ ಬ್ಯಾಗ್ ಅಲ್ಲ, ಈ ಬ್ಯಾಗ್ ಅಲ್ಲಿ ಇತ್ತಂತೆ. ಯಪ್ಪ, ಏನಾಯ್ತು ಅಂದ್ರೆ ಇದೆಲ್ಲ ಬಟ್ಟೆ ತುಂಬಿತ್ತಲ್ಲ, ನಂಗೆ ಗೊತ್ತೇ ಆಗಿಲ್ಲ. ನಾನು ಅವ್ರು ಕಾಲ್ ಬೇರೆ ಮಾಡಿದೆ, ಅವ್ರು ಬೇರೆ ಇದೆ ಅನ್ಬಿಟ್ರು. ನಾನು ಫಿಕ್ಸ್ ಆಗ್ಬಿಟ್ಟೆ, ಅಲ್ಲೇ ಬಿಟ್ಟಿದ್ದೀನಿ ಅಂತ. ನನ್ನ ಪುಣ್ಯಕ್ಕೆ ಸಿಕ್ತು. ಗೈಸ್ ನಮ್ಮ ಅಕ್ಕನೂ ಹೊರಟ್ಲು, ನಾನು ಈಗ ಜಿಮ್ಗೆ ಹೊರಟಿದ್ದೀನಿ. ರೀಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ, ವ್ಲಾಗ್ ಆಗಿಲ್ಲ, ಬಂದ್ಮೇಲೆ ಮಾಡಬೇಕು. ಬಿಕಾಸ್ 3 ದಿನದಿಂದ ಜಿಮ್ ಮಿಸ್ ಮಾಡಿದ್ದೀನಿ. ಇವತ್ತು ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಬೇಗ ಹೋಗಿ ಜಿಮ್ ಉಪ್ಕೊಂಡು ಪಟ್ ಅಂತ ಬಂದು ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಡೋಣ.
ಸೊ ಫೈನಲಿ ಜಿಮ್ ರೀಚ್ ಆಗಿದ್ದೀನಿ. ಬನ್ನಿ ಲೆಟ್ಸ್ ಗೋ ಜಿಮ್ ಅಂಡ್ ವರ್ಕ್ಔಟ್. ಲೆಟ್ಸ್ ನಾಟ್ ಮಿಸ್ ಜಿಮ್. ಗೈಸ್ ಸೊ ಮನೆಗೆ ವಾಪಸ್ ಬಂದೆ ಜಿಮ್ ಮುಗಿಸ್ಕೊಂಡು. ಅದು ಬಿಟ್ಟರೆ ಈಗ ವ್ಲಾಗ್ ಎಡಿಟ್ ಮಾಡಿಕೊಂಡು ಹಂಗೆ ಲೆಗ್ ಮಸಾಜ್ ಆನ್ ಮಾಡಿಕೊಂಡು ಕೂತಿದ್ದೀನಿ. ಗೈಸ್ ಸೊ ಇದು 15 ನಿಮಿಷ ಇರುತ್ತೆ ಆಯಿತಾ. 2 ಸರಿ ಆಗಿದೆ 30 ನಿಮಿಷ ನನ್ನ ವ್ಲಾಗ್ ಈಗ ಎಡಿಟ್ ಆಗಿದೆ. ಸೊ 30 ನಿಮಿಷ ನನಗೆ ವ್ಲಾಗ್ ಎಡಿಟ್ ಮಾಡೋಕ್ಕೆ ಬೇಕು ಒಂದೊಂದು ಸರಿ. ಅಂದರೆ ಚಿಕ್ಕ ವ್ಲಾಗ್ ಆದರೆ ಅಷ್ಟು, ದೊಡ್ಡ ವ್ಲಾಗ್ ಆದರೆ ಇನ್ನೂ ಜಾಸ್ತಿ. ಏನೋ ಬಿಚ್ಬಿಟ್ಟಿದ್ಯಾ? ತುಂಬ ಬಂದ. ಆಯ್ತಾ? ಸರಿ ಹೋಯ್ತಾ? ಬರಲ್ವಾ? ಸ್ಟ್ರೈಟ್ ಆಯ್ತಾ ಕೈ? ಸೊ ನಾನು ರಾತ್ರಿ ಮಲ್ಕೊಂಬಿಟ್ಟೆ ಬಂದ್ಬಿಟ್ಟು. ಸೊ ವ್ಲಾಗ್ನ ಎಂಡ್ ಮಾಡೋದು ಮರ್ತೋಗಿದ್ದೆ. ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.